ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಏಕಾಏಕಿಯಾಗಿ ಇಲ್ಲಿ ಒಂದಷ್ಟು ಜನ ನಕಲಿ ಹೋರಾಟಗಾರರು ಮತ್ತೆ ಅದೇ ರೀತಿಯಲ್ಲೂ ಕೂಡ ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ಹಲ್ಲೆಯನ್ನ ಮಾಡಿ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸದ್ಯಕ್ಕೆ ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಯಾಕೆ ಈ ಒಂದು ಘಟನೆಗೆ ಕಾರಣ ಏನಂತಂದ್ರೆ ಇದೇ ರೀತಿಯಲ್ಲೂ ಕೂಡ ಬಸವರಾಜ್ ಪಡ್ಕೋಣೆ ಏನಂತ ಹೋರಾಟಗಾರ ಅಂತ ಹೇಳ್ಕೊಂಡಿದ್ದಾನೆ. ಈತ ಇದೇ ಜಾಗದಲ್ಲಿ ಒಂದು ಸಂಘಟನೆಯ ಹೆಸರನ್ನ ಇಟ್ಕೊಂಡು ಒಂದು ಕಚೇರಿಯನ್ನು ಕೂಡ ಮಾಡಿಕೊಂಡಿದ್ದ ಇದೇ ಫುಟ್ಪಾತ್ ಮೇಲೆ. ಅದರ ಪಕ್ಕದಲ್ಲಿ ಸುಮಾರು 15 ಅಂಗಡಿಗಳನ್ನ ಮಾಡಿಕೊಂಡು ಎಲ್ಲವನ್ನು ಕೂಡ ಬಾಡಿಗೆ ಕೊಟ್ಟು ಸುಮಾರು 60 ಅಡಿ ಅಗಲ ಇರುವಂತಹ ಪಾದಚಾರಿ ಮಾರ್ಗವನ್ನು ಸಂಪೂರ್ಣವಾಗಿ ಕಬ್ಜಾವನ್ನ ಮಾಡಿ ಇದೇ ಜಾಗದಲ್ಲಿ ಬಿಸಿನೆಸ್ ಅನ್ನು ಕೂಡ ಪ್ರಾರಂಭ ಮಾಡಿದ. ಸುಮಾರು 15 ಅಂಗಡಿಗಳಿಂದ ಪ್ರತಿ ತಿಂಗಳು ಕೂಡ 30,000ದಂತೆ 1.5 ಲಕ್ಷ ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಕೂಡ ಬಾಡಿಗೆ ರೂಪದಲ್ಲಿ ಪಡಿತಿದ್ದ. ಒಂದಷ್ಟು ಜನ ಹುಡುಗರನ್ನ ಮೇಂಟೈನ್ ಮಾಡಿಕೊಂಡು ಅವ್ರಿಗೆ ಬೇಕಾದಂತವರಿಗೆ ಅಂಗಡಿ ಮುಗ್ಗಟ್ಟುಗಳನ್ನ ಹಾಕೊಟ್ಟಿದ್ದ. ಕೆಲವೊಂದಷ್ಟು ಹೋರಾಟದ ಹೆಸರುಗಳನ್ನ ಹೇಳ್ಕೊಂಡು ಇಲ್ಲೊಂದಷ್ಟು ಹೆಸರನ್ನ ಮಾಡಿಕೊಂಡು ಲೋಕಲ್ ಲೀಡರ್ ಆಗಿ ಅದೇ ರೀತಿ ಕೂಡ ಕನ್ನಡ ಪರ ಸಂಘಟನೆಯ ಹೆಸರುಗಳು ಹೇಳ್ಕೊಂಡು ಅಲ್ಲಿ ಕೂಡ ಹೋರಾಟಗಾರ ಅಂತ ಹೇಳ್ಕೊಂಡು ಒಂದಷ್ಟು ಉಸಿಲಿ ಮಾಡ್ತಿದ್ದ ಅಂತ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. ಈಗೇನು ಈ ಜಾಗದಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣದ ಪಕ್ಕದಲ್ಲಿ ಸುಮಾರು 60 ಅಡಿ ಜಾಗದ ಈಗ ಪಾದಚಾರಿ ಮಾರ್ಗ ಏನಿದೆ ಈಗ ಸಂಪೂರ್ಣವಾಗಿ ಜಿಬಿಎ ಅಧಿಕಾರಿಗಳು ಈಗೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಕೂಡ ಇಲ್ಲದೆ ಆರಾಮಾಗಿ ಧಾರಾಳವಾಗಿ ಎಲ್ಲ ಕೂಡ ಪಾದಚಾರಿ ಮಾರ್ಗದವರು ಸಂಚಾರ ಮಾಡೋದಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ನಿನ್ನೆ ಒತ್ತುವರಿ ತೆರವಾದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪರಿಕರಗಳಿತ್ತು, ಅವೆಲ್ಲವನ್ನು ಕೂಡ ತೆರವು ಮಾಡುವಂತ ಡಬ್ರೀಸ್ ಅನ್ನು ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಈಗ ಸದ್ಯಕ್ಕೆ ಮಾಡ್ತಿದ್ದಾರೆ. ಶಿವಾಜಿನಗರ ಸುತ್ತಮುತ್ತ ಈಗ ಶಾಂತಿಯುತ ವಾತಾವರಣ ನೆಮ್ಮದಿಯಾಗಿ ಕ್ರಿಯೇಟ್ ಆಗಿದೆ. ಯಾಕೆಂತಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಹಲ್ಲೆ ಮಾಡಿದವರಲ್ಲಿ 4 ಜನ ಒಂದಷ್ಟು ಹೋರಾಟಗಾರರು ಅವರ ಉದ್ದೇಶ ಯಾಕೆ ಪೆಪ್ಪರ್ ಸ್ಪ್ರೇ ಅನ್ನ ತಂದಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಇದ್ದಂತ ವ್ಯಾಪಾರಸ್ಥರು ನಿಜವಾಗ್ಲೂ ಕೂಡ ಅವರು ಬೀದಿ ಬದಿ ವ್ಯಾಪಾರಿಗಳ ಇನ್ನುಳಿದ 6 ಜನ ಇಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ರ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು, ಯಾರಿಗೆ ಬಾಡಿಗೆಯನ್ನ ಕೊಡ್ತಾ ಇದ್ರು, ಯಾರಿಂದ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ಪಡೆದುಕೊಂಡಿದ್ರು ಅನ್ನೋ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ಕೂಡ ಮಾಡ್ತಿದ್ರೆ. ಸದ್ಯಕ್ಕೆ ಅವರು ಕೆಲವೇ ಕ್ಷಣಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಸದ್ಯಕ್ಕೆ ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಇವತ್ತು ಒತ್ತುವರಿ ತೆರವನ್ನ ಮಾಡ್ತಾರೋ ಪಾದಚಾರಿ ಮಾರ್ಗವನ್ನ ಅಲ್ಲೆಲ್ಲಾ ಕಡೆನೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗುತ್ತೆ. ನಿನ್ನೆ ಪೊಲೀಸರು ಬಂದೋಬಸ್ತ್ ಇಲ್ಲದೇ ಇದ್ದ ಕಾರಣದಿಂದಾಗಿ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಕಾರಣ ಅಂತ ಕೂಡ ಗೊತ್ತಾಗಿದೆ. ಹೀಗಾಗಿ ಇವತ್ತು ಎಲ್ಲೆಲ್ಲಿ ಒತ್ತುವರಿ ತೆರವಾಗುತ್ತೆ, ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ಮಲ್ಲನಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.